ನಮ್ಮ ದೇಶದಲ್ಲಿ ಮಗು ಹುಟ್ಟಿದ ತಕ್ಷಣ ಪೋಷಕರು ಮೊದಲು ಏನು ಅಂತಾರೆ ಗೊತ್ತಾ? ನನ್ನ ಮಗ ದೊಡ್ಡ ಇಂಜಿನಿಯರಿಂಗ್ ಆಗ್ತಾನೆ, ಇಲ್ಲ ನನ್ನ ಮಗಳು ದೊಡ್ಡ ಡಾಕ್ಟರ್ ಆಗ್ತಾಳೆ ಅಂತಾರೆ. ಹೌದಲ್ವೇ? ನಮ್ಮ ದೇಶದ ಸುತ್ತಮುತ್ತಲು ಇಂಜಿನಿಯರಿಂಗ್ ಕಾಲೇಜ್ಗಳೇ ಐಫು. ಅಲ್ಲಿಯ ಸೀಟುಗಳ ಡಿಮ್ಯಾಂಡ್ ನೋಡಿದ್ರೆ ನಮಗೆ ಏನು ಅನ್ಸುತ್ತೆ ಅಂದ್ರೆ, ಖಂಡಿತ ಇಂಡಿಯಾದಲ್ಲಿ ಅತ್ಯಂತ ಜನಪ್ರಿಯವಾದ ಕೋರ್ಸ್ ಇಂಜಿನಿಯರಿಂಗೇ ಇರಬೇಕು ಅಂತ. ಆದ್ರ ಇಲ್ಲಿರೋದು ನೋಡಿ ಅಸಲಿ ಟ್ವಿಸ್ಟ್. ಭಾರತ ಅತ್ಯಂತ ಜನಪ್ರಿಯ ಕೋರ್ಸ್ ಇಂಜಿನಿಯರಿಂಗ್ ಅಲ್ಲವೇ ಅಲ್ಲ. ಈ ಜಾಗದಲ್ಲಿ ಇರೋದು ಬ್ಯಾಚುಲರ್ ಆಫ್ ಆರ್ಟ್ಸ್ BA ಕೋರ್ಸ್. ಸರ್ಕಾರದ ಅಧಿಕೃತ ವರದಿ ಪ್ರಕಾರ ನಮ್ಮ ದೇಶದಲ್ಲಿ ವರ್ಷಕ್ಕೆ ಸುಮಾರು 1 ಕೋಟಿಗಿಂತ ಹೆಚ್ಚು ವಿದ್ಯಾರ್ಥಿಗಳು BA ಕೋರ್ಸ್ ಸೇರ್ಕೊಳ್ತಾರೆ. ಅಂದ್ರೆ BSc ಗೆ 50 ಲಕ್ಷ, BCom ಗೆ 43 ಲಕ್ಷ. ಆದರೆ ಇಷ್ಟೊಂದು ಕ್ರೇಜ್ ಇರೋ ಇಂಜಿನಿಯರಿಂಗ್ಗೆ ಸೇರಿಕೊಳ್ಳುವುದು ಕೇವಲ 23 ಲಕ್ಷ ವಿದ್ಯಾರ್ಥಿಗಳು ಮಾತ್ರ. ಅಂದರೆ ಇಂಜಿನಿಯರಿಂಗಿಂತ 4 ಪಟ್ಟು ಹೆಚ್ಚು ಜನ BA ಓದ್ತಾರೆ. ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಸಮಸ್ಯೆ ಇರೋದು BA ಕೋರ್ಸ್ ಎಷ್ಟು ಜನಪ್ರಿಯ ಆಗಿದೆ ಅನ್ನೋದ್ರಲ್ಲ. ಸಮಸ್ಯೆ ಇರೋದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ BA ಡಿಗ್ರಿ ಮುಗಿಸಿ ಹೊರಬರುವ ನಮ್ಮ ಯುವಕ ಯುವತಿಯರು ಇಂದು ಉದ್ಯೋಗ ಮಾರುಕಟ್ಟೆಯಲ್ಲಿ ಬೆಲೆ ಸಿಗುತ್ತಿದೆಯೇ? ಯಾಕಾಗಿ BA ಪದವೀಧರರು ಒಂದು ಕೆಲಸ ಸಿಗದೆ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ? ಇಂಜಿನಿಯರಿಂಗ್ ಮಾಡಿದವರಿಗಿಂತ BA ಮಾಡಿದವರೇ ನಿರುದ್ಯೋಗ ಸಂಖ್ಯೆ ಯಾಕಿಷ್ಟು ಹೆಚ್ಚು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ BA ಪದವೀಧರರ ಈ ಸಂಕಷ್ಟದ ಹಿಂದಿರುವ ಈ ವಾಸ್ತವವನ್ನು ಕಥೆಯ ರೂಪದಲ್ಲಿ ಸಂಪೂರ್ಣವಾಗಿ ಬಿಚ್ಚಿಡೋಣ. BA ಕೋರ್ಸ್ ಇಷ್ಟೊಂದು ಪಾಪ್ಯುಲರ್ ಆಗಿದ್ದರೂ ಇವತ್ತು ಜಾಬ್ ಮಾರ್ಕೆಟಿಗೆ ಬಂದರೆ ಪರಿಸ್ಥಿತಿ ತುಂಬ ಭೀಕರವಾಗಿದೆ. ಬಹಳಷ್ಟು ಕಾಲೇಜುಗಳಲ್ಲಿ ಏನಾಗಿದೆ ಅಂತಂದರೆ, BTech ಅಥವಾ BCom ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಸಿಗಲಿ ಅಂತ 10 ಕಂಪನಿಗಳು ಲೈನ್ನಲ್ಲಿ ನಿಲ್ತವೆ. ಆದರೆ ಅದೇ ಕಾಲೇಜಿನ BA ವಿದ್ಯಾರ್ಥಿಗಳ ಕಡೆಗೆ ತಿರುಗಿ ನೋಡಲ್ಲ. ಒಂದು ವೇಳೆ BA ವಿದ್ಯಾರ್ಥಿಗಳಿಗೆ ಅಂತ ಯಾವುದಾದ್ರೂ ಕಂಪನಿಗಳು ಬಂದರೆ ಅವು ಕೊಡುವ ಆಫರ್ ಎಂಥದ್ದು ಗೊತ್ತಾ? ಕೇವಲ ಕೆಲವು ಗಿಲಿಗಿಲಿ ಇಂಟರ್ನ್ಶಿಪ್ಗಳು. ಅಂದರೆ ತಿಂಗಳಿಗೆ ಬರೀ 5,000 ರೂಪಾಯಿ ಸೈಡ್ ಪೇಮೆಂಟ್ ಕೊಟ್ಟು ಕತ್ತಲೆಯ ಶಿಪ್ನಲ್ಲಿ ಅಥವಾ ನೈಟ್ ಶಿಪ್ನಲ್ಲಿ ಅತಿಯಾಗಿ ದುಡಿಸಿಕೊಳ್ಳಲು ನೋಡ್ತಾರೆ. ಕಾರ್ಪೊರೇಟ್ ಜಗತ್ತಿನಲ್ಲಿ ಒಂದು ಕೈ ಸತ್ಯದ ಮಾತಿದೆ, BA ವಿದ್ಯಾರ್ಥಿಗಳಿಗೆ ಬೇರೆ ಎಲ್ಲೂ ಆಪ್ಷನ್ ಅಲ್ಲ. ಅವರು ಎಷ್ಟು ಬೇಕಾದರೂ ಎಕ್ಸ್ಪ್ಲಾನ್ ಮಾಡ್ಕೋಬಹುದು, ಕಡಿಮೆ ದುಡ್ಡಿಗೆ ಜಾಸ್ತಿ ಕೆಲಸ ಮಾಡಿಸ್ಬೋದು ಅನ್ನೋ ಧೋರಣೆ ಹಲವು ಕಂಪನಿಗಳಲ್ಲಿದೆ. ಇನ್ನೊಂದು ಶಾಕಿಂಗ್ ಸತ್ಯ ಹೇಳ್ತೀನಿ ಕೇಳಿ. ನಮ್ಮ ದೇಶದಲ್ಲಿ ಓದದೇ ಇರುವುದಕ್ಕಿಂತ ಅಥವಾ ಸ್ಕೂಲ್ ಡ್ರಾಪ್ ಆಗಿರುವವರಿಗಿಂತ ಕೈಯಲ್ಲೊಂದು ದೊಡ್ಡ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಪದವೀಧರರಲ್ಲಿಯೇ ನಿರುದ್ಯೋಗ ಪ್ರಮಾಣ ಅತಿ ಹೆಚ್ಚು ಅಂತ ರಿಸರ್ಚ್ ಹೇಳ್ತಾವೆ. ಯಾಕೆಂದ್ರೆ ಕೈಯಲ್ಲೊಂದು ಡಿಗ್ರಿ ಬಂದ ತಕ್ಷಣ ನಾವು ಗೌರವಾನ್ವಿತ ವೈಟ್ ಕಾಲರ್ ಜಾಬ್ ಮಾತ್ರ ಮಾಡಬೇಕು ಅನ್ನೋ ಆಸೆ ಮಾಡುವುದು ಸಹಜ. ಆದರೆ ದುರಾದೃಷ್ಟವಶ ಮಾರುಕಟ್ಟೆಗೆ ಯಾವ ಸ್ಕಿಲ್ ಬೇಕು ಅದು ಇವರ ಹತ್ತಿರ ಇರೋದಿಲ್ಲ. ಇನ್ನು ಕೆಲವು ಕಂಪನಿಗಳ ಹೈರಿಂಗ್ ಮ್ಯಾನೇಜರ್ಗಳು ಅಥವಾ ರೆಕ್ರೂಟರ್ಗಳು ನೇರವಾಗಿ ಹೇಳ್ತಾರೆ, ನಮಗೆ ಯಾವುದೇ ನಾನ್ ಟೆಕ್ ಕೆಲಸ ಇದ್ದರೂ ಸೇಲ್ಸ್ ಇರಲಿ ಅಥವಾ ಮಾರ್ಕೆಟಿಂಗ್ ಇರಲಿ ನಾವು BTech ಬ್ಯಾಕ್ಗ್ರೌಂಡ್ ಇರೋರಿಗೆ ಮೊದಲು ತಗೊಳ್ತೀವಿ. BA ಮಾಡಿದವರ ಕಮ್ಯುನಿಕೇಶನ್ ಸ್ಕಿಲ್ ಸೂಪರ್ ಆಗಿದ್ರೆ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತಾರೆ. ಆದರೆ ಯೋಚನೆ ಮಾಡಿ, BA ಪದವೀಧರರು ಇಂಟರ್ವ್ಯೂ ಮೊದಲ ಹಂತ ತಲುಪುವುದೇ ಇವತ್ತು ಒಂದು ದೊಡ್ಡ ಯುದ್ಧ ಆಗಿಬಿಟ್ಟಿದೆ. ಅವ್ರನ್ನ ಇಂಟರ್ವ್ಯೂನಲ್ಲಿ ರಿಜೆಕ್ಟ್ ಮಾಡಲ್ಲ, ಬದಲಾಗಿ ಇಂಟರ್ವ್ಯೂಗೆ ಕೂರೋಕೆ ಅವ್ರಿಗೆ ಅವಕಾಶ ಸಿಗಲ್ಲ. ಕೆಲಸ ಸಿಕ್ಕರೂ ಅದರಲ್ಲಿ ಯಾವುದೇ ಜಾಬ್ ಸೆಕ್ಯೂರಿಟಿ ಇರಲ್ಲ. ವರ್ಷಗಳ ಆದರೂ ಸಂಬಳದಲ್ಲಿ ಇಂಕ್ರಿಮೆಂಟ್ ಕೂಡ ಇರಲ್ಲ. ಹಾಗಾದರೆ ಇಷ್ಟೊಂದು ಜನ ಓದೋ ಈ ಕೋರ್ಸ್ ಇದು ಎಂಥ ಪರಿಸ್ಥಿತಿ ಯಾಕೆ ಬಂತು? ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತು ಪಠ್ಯಕ್ರಮದಲ್ಲಿ ಇರೋ ಲೋಪದೋಷಗಳೇನು? ಈಗ ಒಂದು ಮುಖ್ಯವಾದ ಪ್ರಶ್ನೆ ಕೇಳೋಣ. ತಪ್ಪು ಯಾರದ್ದು? ಉದ್ಯೋಗ ಸಿಗುತ್ತಿಲ್ಲ ಎಂದು ಒದ್ದಾಡುತ್ತಿರುವ ವಿದ್ಯಾರ್ಥಿಗಳದ್ದ ಅಥವಾ ನಾವು ಅವರಿಗೆ ಕಲಿಸುವ ಶಿಕ್ಷಣ ವ್ಯವಸ್ಥೆದ್ದ? ಇವತ್ತಿನ ಆಧುನಿಕ ಮಾರ್ಕೆಟ್ಗೆ ಹೋದರೆ ಕಂಪನಿಗಳು ಏನನ್ನು ಹುಡುಕ್ತಾವೆ ಗೊತ್ತಾ? ಅವರಿಗೆ ಅನಲಿಟಿಕಲ್ ಎಬಿಲಿಟಿ ಬೇಕು, ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಕೌಶಲ್ಯ ಬೇಕು, ಡಾಟಾ ಹ್ಯಾಂಡಲ್ ಮಾಡೋ ನ್ಯೂಮ್ಯಾನಿಟಿಕಲ್ ಎಬಿಲಿಟಿ ಬೇಕು, ಜೊತೆಗೆ ಸ್ವಲ್ಪ ತಾಂತ್ರಿಕ ಜ್ಞಾನ ಬೇಕು. ಆದರೆ ಸಾಂಪ್ರದಾಯಿಕ BA ಕೋರ್ಸ್ಗಳಲ್ಲೂ ಇವತ್ತಿಗೂ ಹಳೆಯ ಪಠ್ಯಕ್ರಮದಲ್ಲೇ ಸಿಲುಕಿಕೊಂಡಿವೆ. ಇಂದಿನ ಡಿಜಿಟಲ್ ರೆಗ್ಯುಲೇಷನ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಯುಗಕ್ಕೆ ಬೇಕಾಗಿರುವುದೇ ಪ್ರಾಕ್ಟಿಕಲ್ ಸ್ಕಿಲ್ ಇವರ ಪಠ್ಯಕ್ರಮದಲ್ಲಿ ಇರುವುದೇ ಇಲ್ಲ. ಕಾಲೇಜುಗಳಲ್ಲಿ ವರ್ಷಗಟ್ಟಲೆ ಕೇವಲ ಹಳೆಯ ಹಿಸ್ಟರಿ, ಥಿಯರಿಗಳು ಮತ್ತು ರಿಸರ್ಚ್ ಮೆಥಡ್ ಬಗ್ಗೆ ಮಾತ್ರ ಬುಕ್ಕು ಕಟ್ಟಲೇ ಓದಿಸ್ತಾರೆ. ವಿದ್ಯಾರ್ಥಿಗಳು ಅದನ್ನು ಬಾಯ್ಪಾಟ್ ಮಾಡಿ ಎಕ್ಸಾಮ್ ಬರೆದು ಪಾಸ್ ಆಗ್ತಾರೆ. ಆದರೆ ಡಿಗ್ರಿ ಮುಗಿಸಿ ನಿಜವಾದ ಉದ್ಯೋಗದ ಮಾರುಕಟ್ಟೆಗೆ ರಿಯಾಲಿಟಿಗೆ ಕಾಲಿಟ್ಟಾಗ ಅಲ್ಲಿಯ ಕಂಪನಿಗಳು ಕೇಳುವ ಪ್ರಾಕ್ಟಿಕಲ್ ಕೆಲಸಗಳಿಗೂ ಇವರು ಕಾಲೇಜಿನಲ್ಲಿ ಓದಿದ್ದಕ್ಕೂ ಯಾವುದಕ್ಕೂ ಸಂಬಂಧವೇ ಇಲ್ಲ. ಇದರಿಂದ ನೂರಾರು ವಿದ್ಯಾರ್ಥಿಗಳು ಗ್ರ್ಯಾಜುಯೇಷನ್ ಮುಗಿಸಿ ವರ್ಷ ಕಳೆದರೂ ಒಂದು ಸಣ್ಣ ಕೆಲಸ ಸಿಗದೆ ಪರದಾಡುತ್ತಾರೆ. ಮೊದಲು ಕೆಲಸ ಗಿಟ್ಟಿಸಿಕೊಳ್ಳುವುದಕ್ಕಾಗಿಯೇ 100ಕ್ಕೂ ಹೆಚ್ಚು ಕಂಪನಿಗಳು ಅಲೆದಾಡಬೇಕಾದ ಪರಿಸ್ಥಿತಿ ಬಂದಿದೆ. ಕೊನೆಗೆ ಬೇಸತ್ತು ಎಷ್ಟೋ ವಿದ್ಯಾರ್ಥಿಗಳು BA ಮಾಡಬಾರದಿತ್ತು,
ತಪ್ಪು ಮಾಡಿಬಿಟ್ವಿ ಅಂತ ಕಣ್ಣೀರು ಹಾಕುವ ಪರಿಸ್ಥಿತಿ ಎದುರಾಗುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೂ ವರ್ಕ್ಶಾಪ್ ನಡೆದರೂ ಅವು ಕೇವಲ ಥಿಯರಿ ಜ್ಞಾನಕ್ಕೆ ಸೀಮಿತವಾಗಿರುತ್ತವೆ ಅಥವಾ ಕೇವಲ UPSC ಪರೀಕ್ಷೆ ಮಾಹಿತಿ ನೀಡಲು ಮುಕ್ತವಾಗಿರುತ್ತವೆ. ಆದರೆ ಅದರಾಚೆ ಕಾರ್ಪೊರೇಟ್ ಜಗತ್ತಿನಲ್ಲಿ ಬೇಕಾದ ಎಕ್ಸ್ಪೋರ್ಟ್ ಸಿಗುವುದೇ ಇಲ್ಲ. ಕೆಲವು ಸರ್ಕಾರಿ ಇಂಟರ್ನ್ಶಿಪ್ಗಳಲ್ಲಂತೂ ಪರಿಸ್ಥಿತಿ ಇನ್ನೂ ಭೀಕರವಾಗಿರುತ್ತದೆ. ಇದು ಇಡೀ ಸೆಮಿಸ್ಟರ್ ಮುಗಿತಾ ಬಂದರೂ ಕೆಲವು ಸಬ್ಜೆಕ್ಟ್ಗಳಿಗೆ ಪ್ರೊಫೆಸರ್ಗಳು ಇರುವುದೇ ಇಲ್ಲ. ಸ್ಕ್ರೀನ್ ಬೋರ್ಡ್ ಎಲ್ಲವೂ ಇರುತ್ತದೆ, ಆದರೆ ಸರಿಯಾಗಿ ನಡೆಸುವವರೇ ಇರುವುದಿಲ್ಲ. ಇಂತಹ ವ್ಯವಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದಿನ ಹೈಟೆಕ್ ಜಗತ್ತಿನಲ್ಲಿ ಹೇಗೆ ತಾನು ಕಾಂಪೀಟ್ ಮಾಡಲು ಸಾಧ್ಯ? ಆದರೆ ಸಮಸ್ಯೆ ಇಲ್ಲಿಗೆ ಮುಗಿಯುವುದಿಲ್ಲ. BA ವಿದ್ಯಾರ್ಥಿಗಳ ಆತ್ಮವಿಶ್ವಾಸದ ಜಾಬ್ ಮಾರ್ಕೆಟ್ಗೆ ಬರುವ ಮೊದಲೇ ಸಮಾಜ ಹೇಗೆ ಮುರಿಯುತ್ತದೆ ಗೊತ್ತಾ? BA ವಿದ್ಯಾರ್ಥಿಗಳು ಕೇವಲ ಉದ್ಯೋಗ ಮಾರುಕಟ್ಟೆಯಲ್ಲಿ ಮಾತ್ರ ಹೋರಾಡುತ್ತಿಲ್ಲ, ಅವರು ನಿಜವಾದ ಯುದ್ಧ ತಮ್ಮ ಸ್ವಂತ ಮನೆ ಮತ್ತು ಸಮಾಜದ ವಿರುದ್ಧ ಮಾಡಬೇಕಾಗಿದೆ. ನಮ್ಮ ದೇಶದಲ್ಲಿ ಒಂದು ಅಲಿಖಿತ ನಿಯಮ ಇದೆ. ಯಾರಾದರೂ 10ನೇ ತರಗತಿಯಲ್ಲಿ ಅಥವಾ PUCಯಲ್ಲಿ ಟಾಪ್ ಆಗಿ 95ಗಿಂತಲೂ ಹೆಚ್ಚಿಗೆ ತಗೊಂಡು ಆರ್ಟ್ಸ್ ಅಥವಾ BA ಕೋರ್ಸ್ ಆರಿಸಿಕೊಂಡ್ರೆ ಜನ ಆಶ್ಚರ್ಯದಿಂದ ನೋಡ್ತಾರೆ. ಅಯ್ಯೋ, ಎಷ್ಟೊಂದು ಮಾರ್ಕ್ಸ್ ಬಂದಿದೆ, ಆರ್ಟ್ಸ್ ತಗೊಳ್ತೀಯಾ, ಇವನಿಗೆ ತಲೆ ಬುದ್ಧಿ ಇಲ್ಲ ಅನ್ಸುತ್ತೆ, ಇಲ್ಲ ಕಷ್ಟಪಟ್ಟು ಓದೋಕೆ ಇಷ್ಟ ಇಲ್ಲ ಅಂತ ಸುಲಭವಾಗಿ ಜಡ್ಜ್ ಮಾಡಿಬಿಡ್ತಾರೆ. ಆದರೆ ಯಾರಿಗೆ ಓದಲು ಬರೆಯಲು ಆಗುವುದಿಲ್ಲೋ ಅವರು ಮಾತ್ರ ಆರ್ಟ್ಸ್ ತಗೊಳ್ತಾರೆ ಅನ್ನೋ ಒಂದು ಕೆಟ್ಟ ಮನಸ್ಥಿತಿ ನಮ್ಮ ಸಮಾಜದ ದೃಷ್ಟಿಕೋನದಲ್ಲಿದೆ. ಇಂಥ ಕೀಳು ನೋಟದಿಂದಾಗಿ ಒಬ್ಬ ವಿದ್ಯಾರ್ಥಿ ಜಾಬ್ ಇಂಟರ್ನ್ಶಿಪ್ಗೆ ಹೋಗುವ ಮೊದಲೇ ಅವನ ಆತ್ಮವಿಶ್ವಾಸ ಮತ್ತು ಧೈರ್ಯ ಎರಡೂ ಸಂಪೂರ್ಣವಾಗಿ ಧೂಳಿಪಟ ಮಾಡಿಬಿಡ್ತಾನೆ. ಇದಕ್ಕಿಂತ ದೊಡ್ಡ ದುರಂತ ಮತ್ತೊಂದಿಲ್ಲ. ನಮ್ಮ ದೇಶದಲ್ಲಿ ಹ್ಯುಮ್ಯಾನಿಟಿ ಅಥವಾ BA ಕೋರ್ಸ್ಗಳನ್ನು ಗರ್ಲೀಶ್ ಅಂತಾರೆ, ಅಂದರೆ ಹೆಣ್ಣು ಮಕ್ಕಳ ಕೋರ್ಸ್ ಅಂತ ಬಿಂಬಿಸ್ತಾರೆ. ಭಾರತದ ಇತಿಹಾಸ ನೋಡಿದರೆ 1950ರ ದಶಕದಿಂದ ಇಲ್ಲಿಯವರೆಗೂ BA ಓದುವುದರಲ್ಲಿ 52% ಹೆಚ್ಚು ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳೇ ಆಗಿದ್ದಾರೆ. ಆದರೆ ಇಂಜಿನಿಯರಿಂಗ್ ಅಥವಾ BTechನಲ್ಲಿ ಅವರ ಪ್ರಮಾಣ ಕೇವಲ 28% ಮಾತ್ರ. ನಮ್ಮ ಪೋಷಕರು ಮತ್ತು ಕುಟುಂಬದ ಆಲೋಚನೆ ಇವತ್ತಿಗೂ ಬದಲಾಗಿಲ್ಲ. ಮಗನಿಗೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಡೊನೇಷನ್ ಕಟ್ಟಿ ಇಂಜಿನಿಯರಿಂಗ್ ಶೀಟ್ ಕೊಡ್ತಾರೆ, ಯಾಕೆಂದ್ರೆ ಅವನು ಮನೆ ನಡೆಸಬೇಕು, ದುಡ್ಡು ಬೇಕು ಅನ್ನೋ ಆಟ. ಆದರೆ ಮಗಳ ವಿಷಯಕ್ಕೆ ಬಂದರೆ ಅವಳಿಗೆ ಯಾಕೆ ಇಷ್ಟೊಂದು ಖರ್ಚು, ಹೆಂಗೋ ಮದುವೆ ಮಾಡಿ ಕಳಿಸಬೇಕು, ಸುಮ್ಮನೆ ಹೆಸರಿಗೊಂದು ಡಿಗ್ರಿ ಇರಲಿ ಅಂತ ಕಡಿಮೆ ಖರ್ಚಿನಲ್ಲಿ BA ಕೋರ್ಸ್ಗೆ ಸೇರಿಸಿ ಬಿಡ್ತಾರೆ. ಇದರಿಂದ ರೆಗ್ಯುಲೇಟರ್ಗಳ ತಲೆಯಲ್ಲೂ BA ಅಂದರೆ ಸೀರಿಯಸ್ ಅಲ್ಲದ ಕೋರ್ಸ್ ಎಂಬ ತಪ್ಪು ಕಲ್ಪನೆ ಮೂಡಿಬಿಡುತ್ತೆ. BA ವಿದ್ಯಾರ್ಥಿಗಳು ನಿಜವಾಗಿಯೂ ಇಷ್ಟೊಂದು ಆಸಕ್ತಿಯಿಂದ ಓದ್ತಾರಾ ಅಥವಾ ಇವರ ಗುರಿ ಬೇರೆನೇ ಇದೆಯಾ? ನಾವೆಲ್ಲರಿಗೂ ಖಾಸಗಿ ಕಂಪನಿಗಳು BA ವಿದ್ಯಾರ್ಥಿಗಳನ್ನು ಕೆಲಸ ಕೊಡುತ್ತಿಲ್ಲ ಅಂತ ನಾವು ಮಾತಾಡ್ತೀವಿ ಅಲ್ವಾ? ಆದರೆ ನಿಜ ಹೇಳಬೇಕಾದ್ರೆ 80% BA ವಿದ್ಯಾರ್ಥಿಗಳಿಗೆ ಕಾರ್ಪೊರೇಟ್ ಕಂಪನಿಗಳಲ್ಲಿ AC ರೂಮ್ನಲ್ಲಿ ಕೂತು ಕೆಲಸ ಮಾಡೋ ಆಸೆ ಇರುವುದಿಲ್ಲ. ಅವರ ಕಣ್ಣಿರೋದು ಕೇವಲ ಒಂದೇ ಗುರಿ, ಅದೇ ಸರ್ಕಾರಿ ಕೆಲಸ. ಹೌದು, UPSC, KPSC, SSC ಅಥವಾ ಬ್ಯಾಂಕಿಂಗ್ ಪರೀಕ್ಷೆ ಪಾಸ್ ಮಾಡಿ ಒಂದು ಪ್ರಭಾವಿತ ಸರ್ಕಾರಿ ನೌಕರಿ ಗಿಟ್ಟಿಸಿಕೊಳ್ಳಬೇಕು ಅನ್ನೋದು ಅವರ ದೊಡ್ಡ ಕನಸು. ಇದಕ್ಕೆ ಪ್ರಮುಖ ಕಾರಣ ಏನೆಂದರೆ BA ಕೋರ್ಸ್ನಲ್ಲಿ ಓದುವ ಹಿಸ್ಟರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್ ಮತ್ತು ಎಕನಾಮಿಕ್ಸ್ ವಿಷಯಗಳು 90% ನೇರವಾಗಿ ಮ್ಯಾಚ್ ಆಗ್ತವೆ. ಇದರ ಜೊತೆಗೆ ಇಂಜಿನಿಯರಿಂಗ್ ಹೋಲಿಸಿದರೆ BA ಕೋರ್ಸ್ನಲ್ಲಿ ಕಾಲೇಜು ವರ್ಕ್ ಲೋಡ್ ಸ್ವಲ್ಪ ಕಡಿಮೆ ಇರುತ್ತದೆ, ಹಾಗಾಗಿ ಪರೀಕ್ಷೆ ತಯಾರಿಗೆ ಜಾಸ್ತಿ ಟೈಮ್ ಸಿಗುತ್ತದೆ ಅನ್ನೋದು ವಿದ್ಯಾರ್ಥಿಗಳ ಪ್ಲ್ಯಾನ್. ಆದರೆ ಇದೇ ಪ್ಲ್ಯಾನ್ ಅವರ ಪಾಲಿಗೆ ಒಂದು ದೊಡ್ಡ ಚಕ್ರವ್ಯೂಹವಾಗಿ ಬದಲಾಗಿಬಿಡುತ್ತೆ. ಸರ್ಕಾರಿ ಪರೀಕ್ಷೆ ತಯಾರಿನ ಹುಚ್ಚಿನಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಕಾಲೇಜಿನ ದಿನಗಳಲ್ಲಿ ಯಾವುದೇ ಇಂಟರ್ನ್ಶಿಪ್ ಕೆಲಸವನ್ನು ಮಾಡುವುದೇ ಇಲ್ಲ. ನಾನು ಹೆಂಗೋ ಆಫೀಸರ್ ಆಗಿಬಿಡ್ತೀನಿ, ನನಗೆ ಯಾಕೆ ಪ್ರೈವೇಟ್ ಜಾಬ್ ಕಂಪನಿ ಇಂಟರ್ನ್ಶಿಪ್ ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಆ ಒಂದು ವರದಿ ಪ್ರಕಾರ ನಮ್ಮ ದೇಶದಲ್ಲಿ ಇಂಟರ್ನ್ಶಿಪ್ ಮಾಡುವ ಒಟ್ಟು ವಿದ್ಯಾರ್ಥಿಗಳಲ್ಲಿ ನಾನ್ ಟೆಕ್ ಅಥವಾ BA ವಿದ್ಯಾರ್ಥಿಗಳ ಪ್ರಮಾಣ ಕೇವಲ 9.5% ಮಾತ್ರ. ಈ UPSC ಪರೀಕ್ಷೆ ರಿಯಾಲಿಟಿ ನಮಗೆ ಗೊತ್ತು. ಅಲ್ಲಿ ಗೆಲ್ಲುವ ಸಾಧ್ಯತೆ 1% ಕಡಿಮೆ ಇರುತ್ತೆ. ವಿದ್ಯಾರ್ಥಿಗಳು ದಿಲ್ಲಿ ಅಥವಾ ನಮ್ಮ ಬೆಂಗಳೂರಿನ ಧಾರವಾಡ ಕೋಚಿಂಗ್ ಸೆಂಟರ್ಗಳಲ್ಲಿ 5-6 ವರ್ಷಗಳ ಕಾಲ ಕೇವಲ ಬುಕ್ಸ್ ಓದುತ್ತಾ ಕಳೆದು ಬಿಡ್ತಾರೆ. ಒಂದು ವೇಳೆ ಪರೀಕ್ಷೆ ಕ್ಲಿಯರ್ ಆಗದಿದ್ದರೆ 5 ವರ್ಷಗಳ ನಂತರ ಅವರು ಖಾಸಗಿ ಉದ್ಯೋಗ ಮಾರುಕಟ್ಟೆಗೆ ಬಂದಾಗ ಅವರ ಕೈಯಲ್ಲಿ ಕೇವಲ ಒಂದು ಬರೀ ಡಿಗ್ರಿ ಸರ್ಟಿಫಿಕೇಟ್ ಇರುತ್ತದೆ ಹೊರತು ಯಾವುದೇ ಪ್ರಾಯೋಗಿಕ ಕೆಲಸದ ಅನುಭವ ಇರುವುದಿಲ್ಲ. ಕಂಪನಿಗಳ ಇಂಟರ್ನ್ಶಿಪ್ನಲ್ಲಿ ಮೊದಲು ಕೇಳುವುದೇ ನಿಮ್ಮ ಹತ್ತಿರ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ. ಅಲ್ಲಿ ಅವರು ಮತ್ತೆ ಶೂನ್ಯಕ್ಕೆ ಬಂದು ನಿಲ್ತಾರೆ. ಹಾಗಾದರೆ ಈ ಜಾಲದಿಂದ ಹೊರಬರುವ ದಾರಿ ಯಾವುದು? BA ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಹೇಗೆ ರಚಿಸಿಕೊಳ್ಳಬೇಕಾಗುತ್ತದೆ? ನಾವಿಲ್ಲಿವರೆಗೂ ಸಮಸ್ಯೆಗಳ ಬಗ್ಗೆ ಮಾತ್ರ ಮಾತಾಡಿದ್ವಿ, ಆದರೆ ಒಂದು ಸುದ್ದಿ ಇದೆ. ಪರಿಸ್ಥಿತಿ ಈಗ ನಿಧಾನವಾಗಿ ಬದಲಾಗ್ತಾ ಇದೆ. UGC ಗೈಡ್ಲೈನ್ ಪ್ರಕಾರ ಈಗ ಪ್ರತಿಯೊಬ್ಬ BA ವಿದ್ಯಾರ್ಥಿ ಇಂಟರ್ನ್ಶಿಪ್ ಮಾಡುವುದು ಕಡ್ಡಾಯವಾಗಿದೆ. ಅಷ್ಟೇ ಅಲ್ಲ,
ಹೊಸ ಶಿಕ್ಷಣ ನೀತಿ NEP ಪ್ರಕಾರ ನೀವು BA ಹಿಸ್ಟರಿ ಅಥವಾ ಎಕನಾಮಿಕ್ಸ್ ಓದುತ್ತಾ ಅದರ ಜೊತೆಗೆ ಇಂಜಿನಿಯರಿಂಗ್, ಕಂಪ್ಯೂಟರ್ ಕೋಡಿಂಗ್ ಅಥವಾ ಡಾಟಾ ಸೈನ್ಸ್ ವಿಷಯಗಳನ್ನು ಎಲೆಕ್ಟ್ರಿಕಲ್ ಆಗಿ ಆಯ್ಕೆ ಮಾಡಿಕೊಂಡು ಓದಬಹುದು. ಅಂದರೆ ಕಲೆ ಮತ್ತು ತಂತ್ರಜ್ಞಾನ ಈ ಎರಡು ಒಟ್ಟಿಗೆ ಕಲಿಯುವ ಅದ್ಭುತ ಅವಕಾಶ ಸಿಗುತ್ತಿತ್ತು. ಆದರೆ ನಮ್ಮ ರಾಜ್ಯದಲ್ಲಿ NEP ತೆಗೆದು ಮತ್ತು SCPನ ಜಾರಿ ತಗೊಂಬಂದ್ರು. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ BA ವಿದ್ಯಾರ್ಥಿಗಳಾದ ನೀವು ಕಾಲೇಜು ಬದಲಾಗುವವರೆಗೂ ಕಾಯಬೇಡಿ. ಇವತ್ತಿನ ಇಂಟರ್ನ್ಶಿಪ್ ಜಗತ್ತು ನಮ್ಮ ಕೈಯಲ್ಲಿದೆ. ಮನೆಯಲ್ಲೇ ಕುಳಿತು ಯೂಟ್ಯೂಬ್ ಅಥವಾ ಆನ್ಲೈನ್ ಕೋರ್ಸ್ ಮೂಲಕ ಡಿಜಿಟಲ್ ಮಾರ್ಕೆಟ್, ಕಂಟೆಂಟ್ ಕ್ರಿಯೇಷನ್, ಸೇಲ್ಸ್, ಗ್ರಾಫಿಕ್ ಡಿಸೈನ್ ಅಥವಾ ಕೋಡಿಂಗ್ನಂತಹ ಇಂದಿನ ಮಾರುಕಟ್ಟೆಗೆ ಬೇಕಾದ ಹೊಸ ಉದ್ಯೋಗ ಕೌಶಲ್ಯಗಳನ್ನು ಕಲಿಯಿರಿ. ನೆನಪಿಡಿ, ಯಾವುದೇ ಡಿಗ್ರಿ ವೇಸ್ಟ್ ಅಲ್ಲ. ನಿಮ್ಮಲ್ಲಿ ಸರಿಯಾದ ಕೌಶಲ್ಯ ಮತ್ತು ಅದಕ್ಕೆ ತಕ್ಕ ಕಠಿಣ ಪರಿಶ್ರಮ ಇದ್ದರೆ ಜಾಬ್ ಮಾರ್ಕೆಟ್ನಲ್ಲಿ ನಿಮ್ಮ ಗೆಲುವು ಖಂಡಿತ ಸಿಗುತ್ತೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ.